ಬ್ಯಾಕ್. ಸೊ ಇವತ್ತು ಭಾನುವಾರದ ದಿನ ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೆ ನಾನು ತಿಂಡಿಗೆ ಮಸಾಲೆ ದೋಸೆ ಮಾಡಿದ್ದೆ. ಭಾನುವಾರ ಅಲ್ವಾ, ಸ್ವಲ್ಪ ಆರಾಮಾಗಿದ್ದೀವಿ, ಮತ್ತು ಟೈಮ್ ಕೂಡ ಇರುತ್ತೆ, ಆಫೀಸ್ ಇರಲ್ಲ, ಸ್ಕೂಲ್ ಇರಲ್ಲ, ಆರಾಮಾಗಿ ತಿಂಡಿ ಮಾಡ್ಬೋದು. ಹಾಗಾಗಿ ಮಸಾಲೆ ದೋಸೆ, ಸಾಂಬಾರ್, ಚಟ್ನಿ ಎಲ್ಲನೂ ಮಾಡಿದ್ದೆ. ಇವತ್ತಿನ ದಿವಸ ತುಂಬ ದಿನದಿಂದ ಪೆಂಡಿಂಗ್ ಇದ್ದ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನಂತಂದರೆ ಸಮನ್ವಿಗೆ ಹೇರ್ ಕಟ್ ಮಾಡಿಸೋದು. ತುಂಬ ದಿವಸದಿಂದ ಅಂದ್ಕೊಳ್ತಾನೆ ಇದ್ವಿ, ಅವಳಿಗೂ ಹೇಳ್ತಾನೆ ಇದ್ವಿ ಹೇರ್ ಕಟ್ ಮಾಡೋಣ ಬಾ ಅಂತ ಹೇಳಿ. ಅವಳ ಪ್ರಕಾರ ಹೇರ್ ಕಟ್ ಮಾಡಿದ್ರೆ ಅಬ್ಬು ಆಗುತ್ತೆ, ನೋವು ಆಗುತ್ತೆ ಅಂತ. ಕೈ ಏನಾದರೂ ಕಟ್ಟಾದರೆ ನೋವು ಆಗುತ್ತಲ್ಲ, ಉಗುರು ಕಟ್ ಮಾಡ್ಬೇಕಾದ್ರೆ ಸಮ್ಟೈಮ್ಸ್ ಸ್ಕಿನ್ ಕಟ್ಟಾಗಿ ನೋವೆಲ್ಲ ಆಗ್ಬಿಟ್ಟಿತ್ತು ಅವಳಿಗೆ. ಸೊ ಹೇರ್ ಕಟ್ ಮಾಡಿದ್ರೇನು ನೋವು ಆಗುತ್ತೆ ಅನ್ನೋ ಒಂದು ಫೀಲಿಂಗಲ್ಲಿದ್ಲು ಸಮನ್ವಿ ಇಷ್ಟು ದಿನ. ಆಮೇಲೆ ಅವಳಿಗೆ ತುಂಬ ಹೇಳಿ, ಅವಳ ಕಸಿನ್ಸ್ ಹತ್ರ ಎಲ್ಲ ಹೇಳಿಸಿ ಮಾಡಿ, ಏನೂ ಹಬ್ಬ ಆಗಲ್ಲ, ಈಸಿಯಾಗಿರುತ್ತೆ, ತುಂಬ ಕ್ಯೂಟಾಗಿ ಕಾಣಿಸ್ತೀಯಾ ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ ಫೈನಲಿ ಈಗ ಹೇರ್ ಕಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಅವಳನ್ನ. ಆ್ಯಕ್ಚುಲಿ ಈ ಸ್ಕೂಲಿಗೆ ಮುಂಚೆನೆ, ಅಂದರೆ ಸ್ಕೂಲಿಗೆ ಕಳ್ಸೋಕೆ ಮುಂಚೆನೆ ಹೇರ್ ಕಟ್ ಎಲ್ಲ ಮಾಡಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ವಿ. ಸುಮಾರು ಕಾರಣದಿಂದ ಆಗಿರಲಿಲ್ಲ, ಅವಳು ಕೂಡ ಕನ್ವಿನ್ಸ್ ಆಗಿರಲಿಲ್ಲ. ಸೊ ಇವತ್ತು ಒಪ್ಕೊಂಡಿದ್ದಾಳೆ. ಇಲ್ಲೇ ಮನೆ ಹತ್ರ ಒಂದು ಬ್ಯೂಟಿಫುಲ್ ಮಕ್ಕಳು, ಅಂದರೆ ಕಿಡ್ಸ್ ಫ್ರೆಂಡ್ಲಿ ಆಗಿರೋ ಒಂದು ಸಲೂನ್ನ ಜಾನು ಹುಡುಕಿದ್ದಾನೆ. ಸೊ ನಾವು ಕೂಡ ಈಗ ಅಲ್ಲಿ ಹೋಗಿ ನೋಡಬೇಕು ಹೇಗಿರುತ್ತೆ, ಸಮನ್ವಿ ರಿಯಾಕ್ಷನ್ ಹೇಗಿರುತ್ತೆ ಅಂತೆಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಬನ್ನಿ ನೋಡೋಣ ಇವತ್ತಿನ ದಿನ, ಇಡೀ ದಿನ ಹೇಗಾಗುತ್ತೆ ಅಂತ ಹೇಳಿ. ಇವತ್ತಿನ ಇಡೀ ದಿನದ ಬ್ಲಾಗ್ ಇವತ್ತು ನಾನೇ ಮುಂದೆ ಪೋಸ್ಟ್ ಮಾಡ್ತೀನಿ. ಎಲ್ಲ ಹೋಗ್ತಿದ್ದೀವಿ ಇವಾಗ ನಾವು ನಿಮ್ಮ ಹೇರ್ ಕಟ್ಟ, ಫಸ್ಟ್ ಹೇರ್ ಕಟ್ಟ ಖುಷಿನಾ? ಅವಳು ಆ್ಯಕ್ಚುಲಿ ಖುಷಿಯಲ್ಲಿದ್ದಾಳೆ. ಮೊದಲೆಲ್ಲ ಹೇರ್ ಕಟ್ ಮಾಡಿಸ್ತೀವಿ ಅಂತಂದ್ರೇ ನೋವಾಗುತ್ತೆ ಅಂತ ಅನ್ನೋಳು. ಈಗೆಲ್ಲ ಸ್ವಲ್ಪ ಖುಷಿಯಲ್ಲಿದ್ದಾಳೆ, ಎಕ್ಸೈಟ್ಮೆಂಟಲ್ಲಿದ್ದಾಳೆ. ಅದು ಅಲ್ಲದೆ ಅಲ್ಲಿ ಆಟ ಆಡೋದೆಲ್ಲ ಇರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಲ್ಲ, ಹಾಗಾಗಿ ಖುಷಿಯಲ್ಲಿದ್ದಾಳೆ. ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಯಾವ ಸಲೂನ್ ಅದು ಅಂತ. ಲಿಲ್ ಕ್ಲಿಪ್ಪರ್ ಸ್ಟ್ರೀಟ್ ಅಂತ, ಇಲ್ಲಿ ನಮ್ಮ ಮನೆಗೆ ಸ್ವಲ್ಪ ಹತ್ತಿರದಲ್ಲೇ ಇದೆ, ಹಾಗಾಗಿ ಹೋಗಿದ್ವಿ. ಹೋದ ತಕ್ಷಣವೇ ಮಕ್ಳಿಗೆ ತುಂಬ ಖುಷಿ ಆಗುತ್ತೆ. ಇವಾಗ ಮಕ್ಕಳು ಸಲೂನ್ ಆಗಿರ್ಬೋದು ಅಥವಾ ಡಾಕ್ಟರ್ ಕ್ಲಿನಿಕ್ ಆಗಿರ್ಬೋದು, ಎಲ್ಲದು ಎಷ್ಟು ಚೆನ್ನಾಗಿ ಮಾಡಿಬಿಟ್ಟಿರ್ತಾರೆ ಅಂತಂದರೆ, ಮಕ್ಳಿಗೆ ಅಲ್ಲಿ ಹೋದ ತಕ್ಷಣ ಒಂದು ಆಟ ಆಡೋ ಫೀಲು ಅಥವಾ ತುಂಬ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಹೋದ ತಕ್ಷಣವೇ ಮಗು ಕೂದಲೆಲ್ಲ ನೋಡಿ ಎಷ್ಟು ಕಟ್ ಮಾಡಬೇಕು, ಯಾವ ಥರ ಕಟ್ಟಬೇಕು ಅಂತೆಲ್ಲ ಹೇಳಿ ಕೇಳಿ ಆಮೇಲೆ ಹೇರ್ ವಾಶ್ ಮಾಡ್ತಾರೆ. ಸೇಮ್ ನಾವೆಲ್ಲ ಹೇರ್ ಕಟ್ಗೆ ಸಲೂನ್ಗೆ ಹೋದರೆ ಹೇಗೆ ಮಾಡ್ತಾರೋ ಹೇರ್ ವಾಶ್ ಎಲ್ಲ ಮಾಡಿ ಆಮೇಲೆ ಹೇರ್ ಕಟ್ ಹೇಗೆ ಮಾಡ್ತಾರೋ ಅದೇ ಥರನೇ ಮಕ್ಳಿಗೂ ಅದೇ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ದಾರೆ. ಸಮನ್ವಿಗೆ ಇದು ಮೊದಲ ಅನುಭವ ಹೇಗಿದೆ ಅಂತ. ನಮಗೂ ಫಸ್ಟ್ ಟೈಮ್ ಅಲ್ವಾ, ಸೊ ನಮಗೂ ಒಂಥರ ಖುಷಿ ಇದೆ, ಅವಳಿಗೂ ಒಂಥರ ಖುಷಿ ಇದೆ. ಹೆಂಗೆ ಅನಿಸ್ತದೆ ಬೇಬಿ? ಚೆನ್ನಾಗಿರುತ್ತೆ. ಓಕೆನಾ? ಸ್ಮೈಲ್ ಮಾಡಬೇಕು. ಚೆನ್ನಾಗಿದೆಯಾ? ಬೆಚ್ಚಿದೆಯಾ? ಹೌದಾ? ಆಡೋಣ, ಹೇರ್ ಕಟ್ ಮಾಡಿದ್ಮೇಲೆ ಆಡೋಣ. ಮೋರ್ ದೆನ್ ಹೇರ್ ಕಟ್, ಅವಳಿಗೆ ಅಲ್ಲಿ ಆಟ ಆಡೋದೆಲ್ಲ ಇದೆ ಅನ್ನೋದು ಜಾಸ್ತಿ ಖುಷಿ ಇದೆ. ಸೊ ಅದಕ್ಕೆ ಅವಳ ಹೇರ್ ಕಟ್ ಆಗೋದೇ ಕಾಯ್ತಾ ಇದ್ದಾಳೆ. ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಎಲ್ಲ ಸಲೂನ್ ಇದ್ದರೆ ಯಾವಾಗಲೂ ಹೋಗ್ತಾ ಇದ್ವಿ ಅಲ್ವಾ ಹೇರ್ ಕಟ್ ಮಾಡೋಕ್ಕೆ. ಆದರೆ ನಮ್ಮ ಕಾಲದಲ್ಲಿ ಈ ಥರ ಎಲ್ಲ ಫ್ರೀಕ್ವೆಂಟಾಗಿ ಹೇರ್ ಕಟ್ ಎಲ್ಲ ಮಾಡಿಸ್ತಾನೆ ಇರಲಿಲ್ಲ. ಇನ್ಫ್ಯಾಕ್ಟ್ ಕೂದಲು ಕಟ್ ಮಾಡಿದ್ರಲ್ಲ ನಮ್ಗೆ ಬೈಯೋರು. ಆದರೆ ನನಗೆ ಚಿಕ್ಕ ವಯಸ್ಸಲ್ಲಿ ಹೇರ್ ಕಟ್ ಮಾಡಿದ್ದು ನನಗಂತೂ ನೆನಪೇ ಇಲ್ಲ. ನಾನು ಫಸ್ಟ್ ಹೇರ್ ಕಟ್ ಮಾಡಿಸಿದ್ದು ಮೇ ಬಿ 6th ಸ್ಟ್ಯಾಂಡರ್ಡೋ ಅಥವಾ 7th ಸ್ಟ್ಯಾಂಡರ್ಡಲ್ಲಿ. ಅದು ಜಸ್ಟ್ ಟ್ರಿಮ್ ಮಾಡಿದ್ದು, ತುಂಬ ಶಾರ್ಪ್ ಆಗಿದೆ ಅಂತ ಅಂದ್ಬಿಟ್ಟು ಇದು ಹೇರ್ ಕಟ್ ಮಾಡಿದ್ದು, ಟ್ರಿಮ್ ಮಾಡಿದ್ದಷ್ಟೇ. ಜಾಸ್ತಿ ಉದ್ದ ಕೂದಲಿತ್ತು, ಸಣ್ಣ ಕೂದಲು ಅಥವಾ ಶಾರ್ಟ್ ಹೇರ್ ಮಾಡೋಕ್ಕಂತೂ ಬಿಡ್ತಾನೆ ಇರಲಿಲ್ಲ. ಆದರೆ ಈಗ ಆ ಥರ ಅಲ್ಲ, ನಾವೇ ನಮ್ಮ ಮಕ್ಳನ್ನ ಕರ್ಕೊಂಡು ಹೋಗಿ ಶಾರ್ಟ್ ಹೇರ್ ಮಾಡಿಸ್ಬಿಡ್ತೀವಿ. ಒಂದು ಸುಮಾರು ಪೇರೆಂಟ್ಸ್ಗೆ ಅರ್ಜೆಂಟಲ್ಲಿ ತಲೆ ಬಾಚೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ ಇರುತ್ತೆ, ಹಾಗಾಗಿ ಕೂದಲು ಶಾರ್ಟ್ ಮಾಡಿಸ್ಬಿಡ್ತಾರೆ. ಮತ್ತೊಂದು ಅದೇ ಮೇಂಟೆನೆನ್ಸು, ಬೆಳಗ್ಗೆ ಹೊತ್ತು ಸ್ನಾನ ಮಾಡಿಸಿ ಎಲ್ಲ ಕಳ್ಸೋದು ಇದಾಗತ್ತೆ ಅಂತಲೇ ಸುಮಾರು ಜನ ಶಾರ್ಟ್ ಹೇರ್ ಮಾಡಿಸ್ತಾರೆ. ಆದರೆ ನಾನು ಸಮನ್ವಿಗೆ ಆ ರೀಸನಿಂದ ಮಾಡಿಸ್ತಾ ಇಲ್ಲ. ಅವಳಿಗೆ ತುಂಬ ತೆಳುವಾಗಿದೆ ಕೂದಲು, ತೆಳುವಾಗಿ ಉದ್ದಕ್ಕೆ ಬೆಳೀತಾ ಇದೆ. ಸೊ ಆವಾಗವಾಗ ಒಂಚೂರು ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ದಟ್ಟವಾಗಿ ಅಂತ ಹೇಳಿ ಕಟ್ ಮಾಡಿಸ್ತಾ ಇದ್ದೀನಿ. ಹೇರ್ ವಾಶ್ ಎಲ್ಲ ಆದಮೇಲೆ ಕಟ್ ಮಾಡೋದಕ್ಕೆ ಈ ಥರ ಕಾರ್ ಚೇರ್ ಮೇಲೆ ಫಸ್ಟ್ ಕುತ್ಕೋತೀನಿ ಅಂತ ಒಪ್ಕೊಂಡಿದ್ಲು. ಅದಾದಮೇಲೆ ಯಾಕೋ ಅಲ್ಲಿ ಕುತ್ಕೊಳ್ಳೋಕ್ಕೆ ಭಯ ಆಯಿತೋ ಏನೋ, ಮುಂದೆ ಹೋಗ್ಬಿಡುತ್ತೆ ಅಂತಲ್ಲೋ ಏನೋ ಗೊತ್ತಿಲ್ಲ, ಅವಳ ಮನಸ್ಸಲ್ಲಿ ಏನು ನಡೀತಿತ್ತೋ ಗೊತ್ತಿಲ್ಲ, ಅಲ್ಲಿ ಕೂತ್ಕೊಳ್ಳಲ್ಲ ಹೇರ್ ಕಟ್ ಮಾಡೋಕ್ಕೆ ಅಂತ ಹೇಳಿ. ಮತ್ತು ಈ ಕಡೆ ಮತ್ತೊಂದು ಚೇರ್ ಇತ್ತು, ಅಲ್ಲಿ ಕೂತ್ಕೊಂಡು ಹೇರ್ ಕಟ್ ಮಾಡಿಸ್ಕೊತಾ ಇದ್ದಾಳೆ. ಆ್ಯಕ್ಚುಲಿ ನಾನಿಲ್ಲಿ ಈ ಪ್ರೊಸೀಜರ್ನೆಲ್ಲ ಸ್ವಲ್ಪ ಡೀಟೇಲಾಗೆ ಹಾಕಿದ್ದೀನಿ. ಯಾಕಂತಂದರೆ ವಿಡಿಯೋ ನೋಡ್ತಿರೋರು ಸುಮಾರು ಜನಕ್ಕೆ ಒಂದು ಐಡಿಯಾ ಬರ್ಬೋದು. ಅವರು ಅವ್ರ ಮಕ್ಕಳಿಗೆ ಹೇರ್ ಕಟ್ ಮಾಡಬೇಕು ಅಂತ ನೋಡ್ತಾ ಇದ್ದರೆ ಅಥವಾ
ಮಾಡಿಸ್ತಾ ಇದ್ದರೆ ಈ ಥರ ಸಲೂನ್ಗೆ ಹೋದರೆ ತುಂಬ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಮತ್ತು ಪ್ರೈಸಸ್ ಎಲ್ಲ ಕೂಡ ಏನು ಅಂತ ಜಾಸ್ತಿ ಏನು ಅನಿಸ್ಲಿಲ್ಲ. ಆ್ಯಕ್ಚುಲಿ ಹೇರ್ ಕಟ್ಟಿಗೆ ಸಪ್ರೇಟ್ ರೇಟ್ ಇದೆ. ನೀವು ಹೇರ್ ವಾಶು, ಹೇರ್ ಕಟ್ಟು, ಡ್ರೈ ಎಲ್ಲ ಮಾಡಿಸ್ಬೇಕಂದ್ರೆ 600 ಚೇಂಜ್ ಏನೋ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕಮ್ಮಿನೇ ಆಗುತ್ತೆ. ಸೊ ನಾವು ಫಸ್ಟ್ ಟೈಮ್ ಅಲ್ವಾ, ಸೊ ಹೇರ್ ವಾಶ್ ವಿತ್ ಹೇರ್ ಕಟ್ ತೊಗೊಂಡಿದ್ವಿ. ಹಾಗಾಗಿ ನಮಗೆ 600 ಚೇಂಜ್ ಏನೋ ಆಯಿತು. ಸುಮಾರು ಜನ ಯಾವ ಸಲೂನ್ ಅಂತೆಲ್ಲನೂ ಕೇಳಿದ್ರಿ, ಹಾಗಾಗಿ ನಿಮ್ಗಳಿಗೂ ಉಪಯೋಗ ಆಗಬಹುದೇನೋ, ನಿಮ್ಮ ಮಕ್ಳಿಗೂ ಮಾಡಿಸೋದಕ್ಕೆ ಎಷ್ಟೊಂದು ಜನಕ್ಕೆ ಆಸೆ ಇರೋದು. ನಾನು ಸುಮಾರು ವೀಡಿಯೋಸ್ ನೋಡ್ತೀನಿ, ಚೆನ್ನಾಗಿದ್ದರೆ ಹೋಗಬೇಕು, ನಮ್ಮ ಸಮನ್ವಿಗೂ ಈ ಥರ ಮಾಡಬೇಕು, ತಗೋಬೇಕು ಅಂತ ಅನಿಸುತ್ತೆ. ಪೇರೆಂಟ್ಸ್ ಅಲ್ವಾ, ನಮ್ಗೆ ಆಸೆ ಬಂದೇ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಡೀಟೇಲಾಗಿ ತೋರಿಸಿದ್ರೆ ನಿಮ್ಗಳಿಗೂ ಒಂದು ಐಡಿಯಾ ಬರ್ಬೋದೇನೋ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಲಿಲ್ ಕ್ಲಿಪ್ಪರ್ ಸ್ಟ್ರೀಟ್ ಅಂತ ಹೇಳಿ ಸುಮಾರು ಕಡೆ ಬೆಂಗಳೂರಲ್ಲಿ ಬ್ರಾಂಚಸ್ ಎಲ್ಲ ಇದೆ. ಸೊ ನಿಮಗೆ ಯಾವುದು ನಿಮ್ಮ ಮನೆ ಹತ್ತಿರ ಯಾವುದು ಇದೆಯೋ ಅದನ್ನು, ಅಂದರೆ ಹತ್ತಿರದಲ್ಲಿರೋ ಬ್ರಾಂಚ್ನ ಚೂಸ್ ಮಾಡಿ ಬೇಕಾದ್ರೂ ಕೂಡ ನೀವು ಹೋಗ್ಬೋದು. ಸೊ ಫೈನಲಿ ಇವಾಗ ಕ್ಲಿಪ್ಸ್ ಎಲ್ಲ ಹಾಕಿ ಹೇರ್ ಕಟ್ ಶುರು ಮಾಡಿದ್ದಾರೆ. ಸಮನ್ವಿ ಅಂತ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅನಿಸ್ತಾಯಿತ್ತು. ಫಸ್ಟ್ ಆಫ್ ಆಲ್ ಆ ಯೆಲ್ಲೋ ಕಲರು ಇದು ಹಾಕಿರೋದು, ಆಮೇಲೆ ಇದೆಲ್ಲ ಕ್ಲಿಪ್ಪೆಲ್ಲ ಹಾಕ್ಬಿಟ್ಟಿದ್ದಾರೆ ಮೇಲೆ ಕಟ್ ಮಾಡೋದಕ್ಕೆ. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂತ ಅನಿಸ್ತಾಯಿತ್ತು ನನಗೆ. ಹೇರ್ ಕಟ್ ಮಾಡಬೇಕು ಅಂತ ಹೋದಾಗಲೇ ಗೊತ್ತಾಗಿದ್ದು ಸಮನ್ವಿ ಕೂದಲು ಇಷ್ಟೊಂದು ಉದ್ದ ಇದೆಯಾ ಅಂತ ಹೇಳಿ. ಆಲ್ಮೋಸ್ಟ್ ಒಂದು ಕೈ ಹಿಡಿ ಅಷ್ಟು ಉದ್ದ ಅದು ಕಟ್ ಮಾಡಿದ್ರು, ಆದ್ರೂ ಅವಳಿಗಿನ್ನೂ ಇಷ್ಟು ಉದ್ದ ಕೂದಲಿದೆ. ನಾವಿನ್ನೂ ಸ್ವಲ್ಪ ಶಾರ್ಟ್ ಮಾಡಿ ಅಂತಲೇ ಹೇಳಿದ್ವಿ, ಬಟ್ ಆದರೆ ಅವಳಿಗೆ ಕೆಳಗೆಲ್ಲ ಪುಡಿ ಕೂದಲಿದೆ. ಇನ್ನೂ ಶಾರ್ಟ್ ಮಾಡಿಬಿಟ್ರೆ ಅವಳಿಗೆ ಪೋನಿ ಎಲ್ಲ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ಪರವಾಗಿಲ್ಲ, ಇವಾಗ ಮಾಡಿಸಿರಿ ಮತ್ತು 3-4 ಮಂತ್ಸ್ ಬಿಟ್ಕೊಂಡು ಮತ್ತೊಂದು ಸಲ ಮಾಡಿಸಿದ್ರೆ ಆಗ ಸೆಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ, ಮೊದಲನೇ ಸಲ ಅಲ್ವಾ, ಸಾಕು ಇಷ್ಟೇ ಅಂತ ಹೇಳಿ ಹೇರ್ ಕಟ್ ಎಲ್ಲ ಮುಗಿದು ಫೈನಲಿ ಒದ್ದೆ ಇರುತ್ತಲ್ಲ ಕೂದಲು, ಲೈಟಾಗಿ ಡ್ರೈ ಮಾಡಿ ಸೆಟ್ ಮಾಡ್ತಾರೆ ಕೂದಲನ್ನ. ಇದು ಟೋಟ್ಲಿ ಆಪ್ಷನಲ್ಲು. ಬ್ಲೋ ಡ್ರೈ ಬೇಡ ಅಂತಂದರೆ, ಹೇರ್ ಸೆಟ್ ಬೇಡ ಅಂತಂದರೆ ಜಸ್ಟ್ ಹೇರ್ ಕಟ್ ಮಾಡಿ ಬಿಟ್ಬಿಡ್ತಾರೆ. ಸೊ ಮನ್ವಿಗಂತೂ ಬೋರ್ ಹೊಡಿತಾ ಇತ್ತು ಅವಳಿಗೆ ಹೇರ್ ಕಟ್ ಮಾಡಿಸ್ಕೊಳ್ಬೇಕಾರೆ. ಅಮ್ಮ ಹೇರ್ ವಾಶ್ ಮಾಡೋದು ಚೆನ್ನಾಗಿತ್ತು, ಹೇರ್ ಕಟ್ ಚೆನ್ನಾಗಿಲ್ಲ, ಆಯ್ತಲ್ಲ ತೆಗೀರಿ, ಆಯಿತು ಸಾಕು ಸಾಕು ಅಂತಲೇ ಹೇಳ್ತಾ ಇದ್ಲು. ಜೊತೆಗೆ ನಮ್ಮನ್ನು ಪಕ್ಕದಲ್ಲೇ ನಿಂತ್ಕೊಂಡು ಕೈ ಹಿಡ್ಕೊಂಡೇ ಇದ್ಲು. ಅವಳಿಗೆ ಅದೊಂದು ಹ್ಯಾಬಿಟ್. ಅವಳು ಎಲ್ಲೂ ಹೋದರೆ ಏನು ಮಾಡೋದು, ಸ್ಕೂಲ್ ಬಿಟ್ಟರೆ ಮಿಕ್ಕಿದ್ದು ಎಲ್ಲಿ ಹೋದ್ರೂ ಕೈ ಹಿಡ್ಕೊಂಡೇ ಇರ್ತಾಳೆ. ಏನು ಮಾಡಬೇಕಾದ್ರೂ ಅವಳ ಜೊತೆಲೇ ಪಕ್ಕದಲ್ಲೇ ನಾವು ಇದ್ದೀವಿ ಅಂದರೆ ಒಂದು ಸ್ವಲ್ಪ ಧೈರ್ಯವಾಗಿ ಮಾಡ್ತಾಳೆ. ಇಲ್ಲ ಅಂತಂದರೆ ಹುಡುಕ್ತಾ ಇರ್ತಾಳೆ ನಾವೆಲ್ಲಿದ್ದೀವಿ ಅಂತ. ಹಬ್ಬ ಫೈನಲಿ ಸಮನ್ವಿದ ಹೇರ್ ಕಟ್ ಆಯಿತು. ಎಲ್ಲೋ ಅವಳಿಗೆ ಕಟ್ ಹಾಕಿ ಕೂರಿಸ್ದಾಗ ಆಗೋಗಿತ್ತು. ಸೊ ಫೈನಲಿ ಹೇರ್ ಕಟ್ ಎಲ್ಲ ಆದಮೇಲೆ ಈ ಥರ ಕಾಣಿಸ್ತಿದ್ದಾಳೆ. ನಮಗೇನು ಅಂಥ ವ್ಯತ್ಯಾಸ ಕಾಣಿಸ್ಲಿಲ್ಲ. ಒಂದು ಸ್ವಲ್ಪ ಕೂದಲಿರೋ ಸ್ಟಿಕ್ ಸ್ವಲ್ಪ ಕಮ್ಮಿ ಆಗಿದೆ, ಒಂದು ಸ್ವಲ್ಪ ಶಾರ್ಪ್ ಎಡ್ಜಸ್ ಇದೆಯೇನೋ ಅಂತ ಅನ್ನಿಸ್ತಾ ಇತ್ತು ಅಷ್ಟೇ. ಆದರೂ ಕೂದಲು ಉದ್ದಾನೇ ಇದೆ ಆ ಥರ ಇತ್ತು. ಸೊ ಹೇರ್ ಕಟ್ ಎಲ್ಲ ಆದಮೇಲೆ ಒಂದು 10 ನಿಮಿಷ ಅಲ್ಲೇ ಆಟ ಆಡ್ತಿದ್ಲು. ಬಿಕಾಸ್ ನಾವು ಹೋದಾಗ ಅವಳೆಲ್ಲ ಅಷ್ಟು ಆಟ ಆಡಲಿಲ್ಲ ಅಲ್ಲ, ಫಸ್ಟ್ ಹೋದ ತಕ್ಷಣ ಹೇರ್ ಕಟ್ ಎಲ್ಲ ಮಾಡಿಸ್ಬಿಟ್ರು. ಸೊ ಆದಮೇಲೆ ಆಟ ಆಡಿಕೊಂಡು ಆಮೇಲೆ ಹೊರಟಿದ್ದು. ಆ್ಯಂಡ್ ಸಲೂನ್ ಪೀಪಲ್ ಕೂಡ ತುಂಬ ಒಳ್ಳೆಯವರಿದ್ದರು, ಏನೂ ಹೇಳಿಲ್ಲ, ಆಟ ಆಡೋ ಅಷ್ಟೊತ್ತು ಆಟಾಡಿ ಅದಾದಮೇಲೆ ಹೊರಟಿದ್ದು. ನಾನು ಜಾನು ಮಾತಾಡ್ಕೊಳ್ತಿದ್ವಿ. ಮೊದಲನೇ ಸಲ ಹೇರ್ ಕಟ್ಟಿಗೆ ಕರ್ಕೊಂಡು ಹೋಗೋಕ್ಕೆ ಎಷ್ಟೊಂದು ಅವಳಿಗೆ ಪುಸ್ಲಾಯಿಸಿದ್ದಾಯಿತು, ಪೂಸಿ ಹೊಡೆದು ಅದು ಮಾಡ್ತೀವಿ ಅಂತೆಲ್ಲ ಹೇಳಿ ಈ ಥರದೊಂದು ಸಲೂನ್ ಹುಡುಕಿ ಕರ್ಕೊಂಡು ಬಂದ್ವಿ. ಮುಂದಿನ ಸಲ ಅವಳೇ ಕೇಳ್ತಾಳೆ ಯಾವಾಗ ಹೇರ್ ಕಟ್ಟಿಗೆ ಹೋಗೋದು ಅಂತ. ಬಿಕಾಸ್ ಇಲ್ಲಿ ಆಟ ಆಡೋಕ್ಕೆಲ್ಲ ಇಷ್ಟು ಚೆನ್ನಾಗಿದೆಯಲ್ಲ, ಯಾವಾಗ ಹೋಗೋಣ ಅಂತ ಕೇಳ್ತಾಳೆ, ನೋಡ್ತಾ ಇರು ಅಂತ ಮಾತಾಡ್ಕೊಳ್ತಾ ಇದ್ವಿ. ಸೊ ಹೀಗಿತ್ತು ಸಮನ್ವಿದು ಒಂದು ಹೇರ್ ಕಟ್ ಸ್ಟೋರಿ, ಸಮನ್ವಿದು ಫಸ್ಟ್ ಹೇರ್ ಕಟ್ ಸ್ಟೋರಿ ಇದು. ನೆನ್ನೆ ದಿನ ಶಾರ್ಟ್ ವಿಡಿಯೋ ಹಾಕಿದಾಗ ಸ್ವಲ್ಪ ಜನ ಕೇಳ್ತಾ ಇದ್ರಿ ನನ್ನ, ಯಾವುದಿದು ಸಲೂನು, ಎಲ್ಲಿದೆ ಅಂತೆಲ್ಲ ಹೇಳಿ. ಸೊ ಇದು ತುಂಬ ಕಡೆ ಬ್ರಾಂಚಸ್ ಇದೆ. ಜಸ್ಟ್ ನೀವು ನೇಮ್ ಟೈಪ್ ಮಾಡಿದ್ರೆ ನಿಮ್ಮ ಮನೆ ಹತ್ತಿರ ಇರೋ ಆ ಬ್ರಾಂಚ್ ತೋರಿಸುತ್ತದು. ಬಟ್ ಇದೇ ಥರದ್ದು ಸುಮಾರು ಈ ಥರ ಮಕ್ಕಳು ಚಿಲ್ಡ್ರನ್ ಫ್ರೆಂಡ್ಲಿ ಆಗಿರೋ ಸಲೂನ್ ಕೂಡ ನಿಮಗೆ ಸಿಗತ್ತೆ. ಇವಾಗ ಬೆಂಗಳೂರಲ್ಲಿ ಸುಮಾರು ಕಡೆ ಇದೆ ಈ ಥರ. ಬೆಂಗಳೂರಿಂದ ಆಚೆ ನನಗೆ ಗೊತ್ತಿಲ್ಲ, ನನಗೆ ಐಡಿಯಾ ಕೂಡ ಇಲ್ಲ. ಬಟ್ ಬೆಂಗಳೂರಲ್ಲಂತೂ ಈ ಥರ ಸುಮಾರಿದೆ. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಟು 1 ಅವರೇ ಆಯಿತು ಅವಳು ಆಟ ಆಡೋದು, ಹೇರ್ ಕಟ್ ಎಲ್ಲ ಮುಗಿಸಿ. ಅಷ್ಟೊತ್ತಿಗೆ ಊಟದ ಟೈಮ್ ಕೂಡ ಆಗಿತ್ತು. ಸರಿ, ನಾನು ಮನೇಲಿ ಕೂಡ ಏನೂ ಅಡುಗೆ ಮಾಡಿರಲಿಲ್ಲ. ಇನ್ನು ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋ ಅಷ್ಟರಲ್ಲಿ ನನಗೆ ಸುಸ್ತಾಗಿಬಿಡುತ್ತೆ ಆ್ಯಂಡ್ ಹಶ್ವಾಗಿ ಹೋಗುತ್ತೆ, ತಲೆ ಸುತ್ತ ಬರುತ್ತೆ ಅಂತ ಹೇಳಿ ಯಾಕೆ ಬೇಕು ಹೊರಗಡೆನೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಆ್ಯಕ್ಚುಲಿ ಒಂದು ಅರ್ಧ ಗಂಟೆಲಿ ಆಗೋಗುತ್ತೇನೋ ಮ್ಯಾಕ್ಸಿಮಮ್, ಪುಟ್ಟ ಮಕ್ಳಿಗೆ ಇನ್ನೆಷ್ಟೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಬಂದಮೇಲೆ ಸ್ಟೋರಿ ಕಂಪ್ಲೀಟ್ಲಿ ಚೇಂಜ್ ಆಗೋಯ್ತು. ಅವಳು ಆಟ ಆಡಿದ್ದು ಬೇರೆ ಎಕ್ಸ್ಟ್ರಾ ಟೈಮ್ ಆಯ್ತಲ್ಲ, ಸೊ ಸ್ವಲ್ಪ ತಡ ಆಗೋಯ್ತು. ರುಬ್ಬು ಸೊ ನಾವು ಹೇಳಿದ್ವಿ ಸಾಸು, ಟೊಮೆಟೊ ಸಾಸ್ ಎಲ್ಲ ತಿನ್ನಬಾರ್ದು, ಅದು ಒಳ್ಳೇದಲ್ಲ, ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾ ಇದ್ವಿ. ಗೋಬಿ ಮಂಚೂರಿ ತೊಗೊಂಡಿದ್ದಾಗ ಸಾಸ್ ಕೊಟ್ಟಿದ್ರು. ಸೊ ಅದನ್ನು ಹೇಳ್ತಾ ಇದ್ದಾಳೆ ಅವಳು. ಟೊಮೆಟೊ ಸಾಸ್ ಏನಿರಲ್ಲಮ್ಮ ಅಂತ ಹೇಳಿ ಹೇಗೆ ಮಾಡ್ತಾರೆ ಅನ್ನೋ ಪ್ರೊಸೀಜರ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ.
ನಾನು ಸಾಮಾನ್ವಿಗೆ ಅದೆಲ್ಲ ಜಾಸ್ತಿ ಕೊಡೋದೇ ಇಲ್ಲ. ನಾನು ಮನೆಗೆ ತರೋದು ಇಲ್ಲ. ಕೆಚಪ್ ಆಗಿರ್ಬೋದು, ಮಯೋನೀಸ್ ಆಗಿರ್ಬೋದು, ಅದೆಲ್ಲ ಯಾವುದೂ ನಾನು ತರೋದೇ ಇಲ್ಲ. ಅವಳಿಗೆ ನಾನು ಅಭ್ಯಾಸನೂ ಮಾಡಿಲ್ಲ. ಒನ್ಸ್ ಇನ್ ಅ ವೈಲ್ ಇವಾಗ ಈ ಥರ ಯಾವಾಗಲಾದರೂ ರೆಸ್ಟೋರೆಂಟ್ ಹೋದಾಗ ಕೇಳ್ತಾಳೆ ಅಷ್ಟು ಬಿಟ್ಟರೆ ಮನೇಲೆಲ್ಲ ತಂದಿಟ್ಕೊಂಡು ರೆಗ್ಯುಲರಾಗಿ ಕೊಡೋದೆಲ್ಲ ನಾನು ಮಾಡೋದೇ ಇಲ್ಲ. ಊಟ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇದು ರೀಸೆಂಟಾಗಿ ಸಮನ್ವಿ ರೂಮ್ಗೆ ಅಂತ ಹೇಳಿ ಮಾಡಿಸಿದ ಮಂಚ ಇದು. ಅವಳು ರೂಮ್ಗೆ ಪಿಂಕ್ ಕಲರ್ ಬೇಕು ಅಂತ ಹೇಳಿದ್ಲು. ಸೊ ಆ್ಯಕ್ಚುಲಿ ವಾರ್ಡ್ರೋಬ್ಗೆ ಮ್ಯಾಚ್ ಆಗೋ ಅಂಥ ಕಲರ್ಗೆ ವಾರ್ಡ್ರೋಬ್ ಲ್ಯಾಮಿನೇಟ್ಸ್ಗೆ ಮ್ಯಾಚ್ ಆಗೋ ಅಂಥ ಕಲರಲ್ಲೇ ಕಾಟ್ ಮಾಡಿಸಿದ್ವಿ. ಸೊ ಬೆಡ್ ಆರ್ಡ್ರ್ ಮಾಡಿದ್ದೆ ಜಾನು, ವೇಕ್ ಫಿಟ್ದು. ಸೊ ಅದನ್ನು ಹಾಕ್ತಾ ಇದ್ದಾನೆ. ಇಷ್ಟು ದಿನ ವೀಣೆನ ಸಮನ್ವಿ ರೂಮ್ನಲ್ಲೇ ಇಟ್ಟಿದ್ದೆ ಅಲ್ವಾ. ಸೊ ಹಾಗಾಗಿ ಈಗ ಅದನ್ನು ತೆಗೆದು ಇವಾಗ ಬೇರೆ ಕಡೆ ಇಟ್ಕೊಳ್ಬೇಕು. ಅಲ್ಲಿ ತೆಗೆದು ಕೆಳಗೆ ಇಟ್ಟಿದ್ದಾಗ ಮೇಡಮು ಕಚೇರಿ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ಸೊ ನಾನು ನುಡಿಸ್ಬೇಕಾರೆ ಹಾಡ್ಬೇಕಾರೆ ಅವಳು ಕೇಳಿಸ್ಕೊಳ್ತಾಳವ, ಜೊತೆಗೆ ಹಾಗೆ ಕಲ್ತ್ಕೊಂಡಿರೋದು. ಅವಳಿಗೆ ತೊಡೆ ಮೇಲೆಲ್ಲ ಇಟ್ಕೊಂಡು ನುಡ್ಸೋಕ್ಕೆಲ್ಲ ಆಗಲ್ಲ, ಪುಟ್ಟ ಕೈಗಳಲ್ವ. ಹಾಗೆ ಕುತ್ಕೊಂಡು ಏನೋ ಹಾಡ್ತಾ ಇದ್ದಾಳೆ. ಅದು ಜೋಶಲ್ಲಿದ್ದಾಳೆ, ಆಟ ಆಡೋ ಮೂಡಲ್ಲಿದ್ದಾಳೆ. ಹಾಗೆ ಆಟ ಆಡ್ಕೊಂಡು ಹಾಡ್ತಾ ಇದ್ಲು. ಬೆಡ್ ಹಾಕಿದ್ದೇ ತಡ. ಈ ಮಕ್ಳುಗಳಿಗೂ ಈ ಬೆಡ್ಗೂ ಅದೇನು ಸಂಬಂಧನೋ ಗೊತ್ತಿಲ್ಲ, ಸಾಫ್ಟಾಗಿರುತ್ತೆ ಅಂಥೇಳಿ ಜಂಪ್ ಮಾಡ್ತಾನೇ ಇರ್ತಾರೆ. 4 ದಿನವೂ ಬಾಳಿಕೆ ಬರಲ್ಲ ಆ ಬೆಡ್, ಹಾಗಾಗೋಗಿರುತ್ತೆ ಅದು. ನಾನಂತೂ ಬೈತಾನೆ ಇರ್ತೀನಿ, ಬೇಡ ಸಮನ್ವಿ ಸಾಕು ಸಾಕು ಅಂತ ಹೇಳಿದ್ದು ಕೇಳೋದೇ ಇಲ್ಲ. ಜಂಪ್ ಮಾಡ್ತಾನೆ ಇರ್ತಾಳೆ. ಊಟ ಮುಗಿಸ್ಕೊಂಡು ಬರ್ತಾ ಲಿಚಿ ತೊಗೊಂಡು ಬಂದಿದ್ವಿ. ಒಂದು ಅರ್ಧ kg ಅಷ್ಟು ತೊಗೊಂಡು ಬಂದಿದ್ವಿ. ತಂದು ಮಧ್ಯಾಹ್ನನೇ ಒಂದು 1/4 kg ಅಷ್ಟೆಲ್ಲ ತಿಂದು ಖಾಲಿ ಮಾಡಿದ್ವಿ. ಮತ್ತು ಮಿಕ್ಕಿದ್ದು ಹಾಗೆ ಇಟ್ಟರೆ ಮತ್ತು ಇದು ಹೀಜ್ ಮುತ್ಕೊಳ್ಳುತ್ತೆ. ಹಾಗಾಗಿ ಕಟ್ ಮಾಡಿ ಎತ್ತಿಟ್ಬಿಡೋಣ ಅಂತ ಹೇಳಿ ತೆಗೆದಿಡ್ತಾ ಇದ್ದೀನಿ. ನಮ್ಮನೇಲಿ ಲಿಚಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಎಷ್ಟು ಅರ್ಧ kg ಇದ್ದರೂ ಒಟ್ಟಿಗೆ 3 ಜನ ಕುತ್ಕೊಂಡ್ಬಿಟ್ರೆ ಪೂರ್ತಿ ಖಾಲಿ ಮಾಡಾಕ್ಬಿಡ್ತೀವಿ, ಅಷ್ಟು ಇಷ್ಟ ಆಗುತ್ತೆ. ಸೊ ಲಿಚಿ ಸೀಸನಲ್ಲಂತೂ ಇದು ಖಂಡಿತ ಇದ್ದೇ ಇರುತ್ತೆ ಮನೆಯಲ್ಲಿ. ಮಧ್ಯಾಹ್ನ ಬಂದಮೇಲೆ ಸಮನ್ವಿ ರೂಮು, ಫರ್ನಿಚರು, ಬೆಡ್ಡು ಎಲ್ಲ ಸೆಟ್ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ಮೂವಿ ನೋಡ್ತಾಯಿದ್ವಿ. ಮೂವಿ ನೋಡ್ತಾ ಇದ್ರಂತೂ ನನಗಂತೂ ನಿದ್ದೆನೇ ಬಂದುಬಿಡುತ್ತೆ, ಎಸ್ಪೆಷಲಿ ಮಧ್ಯಾಹ್ನದೊತ್ತು. ಸೊ ನಾನು ಮಲಗಿಬಿಟ್ಟಿದ್ದೆ, ಜಾನು ಮೂವಿ ನೋಡ್ತಾ ಇದ್ದೆ, ಸಮನ್ವಿ ಅವಳ ಪಾಡಿಗಳು ಆಟಾಡ್ತಿದ್ಲು. ಸರಿ, ಸಂಜೆ ಟೀ ಟೈಮ್ಗೆ ಈಗ ನಾನು ಕೇಸರ್ ಚಾಯ್ ಮಾಡ್ತಾಯಿದ್ದೀನಿ. ತುಂಬಾ ದಿನ ಆಗಿತ್ತು ಇದನ್ನು ಕುಡಿದು. ಜಾನು ಒಂದ್ಸಲಿ ಮಾಡು ಅಂತ ಹೇಳ್ತಾ ಇದ್ದ, ಹಾಗಾಗಿ ಮಾಡ್ತಾಯಿದ್ದೀನಿ ಇಲ್ಲಿ. ಸಮನ್ವಿದು ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಸರಿ, ಮಧ್ಯಾಹ್ನ ಬಂದಾಗ ಟಯರ್ಡ್ ಆಗಿತ್ತು, ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಈಗ ಟೀ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ತುಂಬಾ ದಿನ ಆಯ್ತು ಕೇಸರಿ ಚಾಯ್ ಮಾಡು ಕುಡಿಯೋಣ, ತುಂಬಾ ದಿನ ಆಯ್ತು ಅಂತ ಜಾನು ಹೇಳ್ತಾ ಇದ್ದ. ಸರಿ, ಅದಕ್ಕೆ ಈಗ ಕೇಸರಿ ದಳ ಎಲ್ಲ ಹಾಕಿ ಟೀ ಮಾಡ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ. ನಾನು ಮುಂಚೆ ಒಂದ್ಸಲಿ ಶಾರ್ಟ್ಸ್ ಅಲ್ಲಿ ತೋರಿಸಿದ್ದೆ. ಸೊ ಅದು ಇವಾಗ ಮತ್ತೆ ಯಾರಾದ್ರೂ ಮಿಸ್ ಮಾಡಿದ್ರೆ ತೋರಿಸೋಣ ಅಂತ ಹೇಳಿ ಮತ್ತೆ ತೋರಿಸ್ತಾ ಇದ್ದೀನಿ. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಬಿಸಿನೀರು ಕುದ್ದ ತಕ್ಷಣ ಒಂದೆರಡು ಚಮಚದಷ್ಟು ಟೀ ಪೌಡರು, ಅದಾದಮೇಲೆ ಕೇಸರಿ ದಳಗಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಜಾಸ್ತಿ ಅಂದರೆ ಒಂದು 10 ದಳದಷ್ಟು ಹಾಕ್ಕೊಂಡ್ರೆ ಇಬ್ರಿಗೆ ಮಾಡ್ಕೊಳ್ತಿರೋದಕ್ಕೆ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಚೆನ್ನಾಗಿ ಕುದ್ಮೇಲೆ ಹಾಲು ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಶೋಧಿಸಿ ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ. ಪ್ರತಿದಿನ ಕುಡಿಬಾರ್ದು, ಅದು ಬಿಕಾಸ್ ಅದು ಕೇಸರಿ ತುಂಬ ಹೀಟ್ ಅಲ್ವಾ. ಸೊ ಒನ್ಸ್ ಇನ್ ಅ ವೈಲ್ ಕುಡಿದ್ರೆ ಒಳ್ಳೆಯದು. ಆ್ಯಂಡ್ ಪ್ರೆಗ್ನೆಂಟ್ ವಿಮೆನ್ಗೆ ಕೇಸರಿ ದಳಗಳು ಕೊಡ್ತಾರೆ. ಆ್ಯಕ್ಚುಲಿ 7th ಮಂತಿಂದ ಕುಡಿಬೋದು ಅಂತ ಕೆಲವ್ರು ಹೇಳ್ತಾರೆ. ಬಟ್ ಆ್ಯಕ್ಚುಲಿ 2nd ಟ್ರೈಮೆಸ್ಟರಿಂದನೇ ಕೇಸರಿ ದಳ ಕುಡಿಯೋದಕ್ಕೆ ಶುರು ಮಾಡ್ಬೋದು. ಕೇಸರಿ ದಳ ಯಾಕೆ ಕುಡಿಬೇಕು, ಎಸ್ಪೆಷಲಿ ಪ್ರೆಗ್ನೆಂಟ್ ವಿಮೆನ್ ಅನ್ನೋದ್ರ ಬಗ್ಗೆ ಒಂದು ಸಪ್ರೇಟಾಗಿ ಮುಂದಿನ ವೀಡಿಯೋಗಳಲ್ಲಿ ಮಾತಾಡ್ತೀನಿ ನಾನು. ಸುಮಾರು ಜನ ಕೇಳ್ತಾನೂ ಇದ್ರಿ ಯಾವಾಗ ಕುಡಿಬೇಕು, ಯಾವಾಗ ಶುರು ಮಾಡಬೇಕು ಅದನ್ನು ಅಂತ ಹೇಳಿ. ಅದ್ರ ಬಗ್ಗೆ ಮತ್ತೆ ಇನ್ನಷ್ಟು ಕ್ವೆಶನ್ಸ್ ಕೇಳಿದ್ರಿ, ಕೆಲವು ಪ್ರೆಗ್ನೆನ್ಸಿ ರಿಲೇಟೆಡು, ಮಗು ರಿಲೇಟೆಡ್ ಎಲ್ಲ ಕೆಲವು ಕ್ವೆಶನ್ಸ್ ಕೇಳಿದ್ರಿ. ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಅಷ್ಟೇ, ಹೆಚ್ಚಿಗೆ ಏನೂ ಇಲ್ಲ, ಸಿಂಪಲ್ ಶಾರ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅಷ್ಟೇನು ಬೋರ್ ಹೊಡಿಸಿಲ್ಲ ಅಂತಲೂ ಅಂದ್ಕೊಳ್ತೀನಿ. ಟೀ ಎಲ್ಲ ಮಾಡಿಕೊಂಡು ಸರಿ ಟೆರೆಸ್ ಮೇಲೆ ಹೋಗೋಣ ಅಲ್ಲಿ ಕುತ್ಕೊಂಡು ಕುಡಿಯೋಕ್ಕೆ. ಅದಾದಮೇಲೆ ಹಾಗೆ ವಾಕ್ ಮಾಡೋಕ್ಕೆ. ವೆದರ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ತಂಪಾಗಿತ್ತು ಆ್ಯಂಡ್ ಕ್ಲಿಯರ್ ಸ್ಕೈ ಇತ್ತು, ಮಳೆ ವಾತಾವರಣವೂ ಏನು ಇರಲಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ವಾಕ್ ಎಲ್ಲ ಮಾಡಿಕೊಂಡು ಇರೋದಕ್ಕೆ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಕಾಲ ಕಳೆಯೋಕ್ಕೆ ಅಂತ ಹೇಳಿ ಹೋಗಿದ್ವಿ ಮೇಲೆ. ಇದಿಷ್ಟು ಇವತ್ತಿನ ದಿನದ ವಿಡಿಯೋ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ಹೇಗೆ ಅನಿಸ್ತು ಅಂತ. ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.